ಮೊದಲನೇದಾಗಿ ಈ ದಿನ .comಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತಂದರೆ ಇವತ್ತು ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾಸ್ ಅಂದರೆ ಯೂಟ್ಯೂಬ್ ಚಾನಲ್ಗಳೇನಿದೆ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಕ್ಕಂಥ ಚಾನಲ್ಗಳ ವಿರುದ್ಧವಾಗಿ ವಸ್ತುಸ್ಥಿತಿಯನ್ನು ಪ್ರಚಾರ ಮಾಡಿ ವೈಚಾರಿಕವಾಗಿ ಏನು ಈ ದೇಶದಲ್ಲಿ ನಡೀತದೆ ಅದನ್ನೇ ಬಿತ್ತರ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸೋಷಿಯಲ್ ಮೀಡಿಯಾ ಅಂತಂದರೆ ಈ ದಿನ .com. ಈ ದಿನ .com ನಾನು ಮೊದಲು ಮೊಬೈಲ್ ತೆಗೆದುಕೊಳ್ತಾರೆ ನಾನು ನೋಡ್ತಕ್ಕಂಥದ್ದು ಈ ದಿನ .comನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಆ ವಿಚಾರದ ಯಾವುದೇ ನಾನು ಅದನ್ನು ಸ್ಟಡಿ ಮಾಡಬೇಕಂದ್ರೆ ಕಂಪ್ಲೀಟ್ ವಿಚಾರನ ತಿಳ್ಕೊಂಡು ಆದಮೇಲೆ ನಾನು ಬೇರೆ ವಿಚಾರಗಳನ್ನು ನೋಡೋದಕ್ಕೆ ನಾನು ವಾಟ್ಸಪ್ ಆಗಲಿ ಯೂಟ್ಯೂಬ್ ಆಗಲಿ ನಾನು ಹೋಗ್ತೀನಿ. ಇವತ್ತು ಏನೋ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈ BJP ಸರ್ಕಾರ ಬಂದ ಮೇಲೆ ಏನೆಲ್ಲ ಸುಳ್ಳುಗಳನ್ನು ಹೇಳ್ತಾ ಭ್ರಮಾಲೋಕದಲ್ಲಿ ಇವತ್ತು ಇಡೀ ದೇಶದ ಜನತೆಯನ್ನು ತೇಲಾಡಿಸ್ತದೆ. ಅಂಥ ಸಂದರ್ಭದಲ್ಲಿ ಈ ದಿನ .comನ ಇಡೀ ಸಮೂಹ ಏನಿದೆ ಆ ಇಡೀ ಸಮೂಹ ಇವತ್ತು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಜನರ ಮಧ್ಯೆ ವಾಸ್ತವಾಂಶವನ್ನು ಬಿಡ್ತಾ ಇರ್ತಕ್ಕಂಥದ್ದು ಇವತ್ತು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಮೀಡಿಯಾ ಇದು. ಹಾಗಾಗಿ ಇವತ್ತು ನಾನು ಪ್ರತಿಯೊಂದು ವಿಚಾರಗಳನ್ನು ಸ್ಟಡಿ ಮಾಡೋದ್ರ ಮುಖಾಂತರ ಇವತ್ತು ಏನು ವಸ್ತುಸ್ಥಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಏನೆಲ್ಲ ಸುಳ್ಳುಗಳನ್ನು ಹಬ್ಬಿಸ್ತಾ ಇದ್ದಾರೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡೋದ್ರ ಮುಖಾಂತರ ನಿಜಾಂಶವನ್ನು ಜನರ ಮುಂದೆ ತಗೊಂಡು ಹೋಗ್ತಕ್ಕಂಥ ಏಕೈಕ ಚಾನಲ್ ಅಂತಂದ್ರೆ ಅದು ಈ ದಿನ .com. ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ BJP ಸರ್ಕಾರ ಏನೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾಯಿದೆ, ಶೋಷಿತ ವರ್ಗಗಳ ಪರವಾಗಿರ್ತಕ್ಕಂಥದ್ದು SC STಗಳ ಪರವಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಯ್ಯೋದಕ್ಕಾಗಿ ಸುಳ್ಳುಗಳನ್ನು ಹಬ್ಬಿಸೋದ್ರ ಮುಖಾಂತರ ಇಡೀ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನು ಒಂದು ವೈಚಾರಿಕವಾಗಿ ಒಂದು ಒಳ್ಳೆ ದಿಕ್ಸೂಚಿಯನ್ನು ಕೊಡ್ತಕ್ಕಂಥ ಈ ಚಾನಲ್ನ ಪ್ರತಿಯೊಬ್ಬರು ಓದಬೇಕಾಗಿದೆ, ನೋಡಬೇಕಾಗಿದೆ, ವಿಚಾರಗಳನ್ನ ಕೇಳಬೇಕಾಗಿದೆ. ಮತ್ತು ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ದಲಿತ ಚಳವಳಿಯ ಮುಖಂಡರಾಗಿರ್ಬೋದು, ಮತ್ತು ವೈಚಾರಿಕ ಚಿಂತಕರಾಗಿರ್ಬೋದು, ಬುದ್ಧಿಜೀವಿಗಳಾಗಿರ್ಬೋದು, ಇವರೆಲ್ಲರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಸಮಸ್ತ ಜನತೆ ಕೂಡ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ ನಾವು ಕೂಡ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸ ನಾನು ಮಾಡಬೇಕಂತ ಈ ಮೂಲಕ ನಾನು ಹೇಳ್ತೇನೆ.